ಎಲ್ಲಿದ್ದೀರಿ? ನಮ್ಮ ನಾಯಿಗೆ ಬಿಸ್ಕೆಟ್ ಹಾಕಿದ್ವಲ್ಲ, ಎತ್ಕೆ ಬಂದ್ರಲ್ಲ, ಎಲ್ಲಿ ಇದು? ರಾಂಗ್ ನಂಬರ್ ಫೋನ್ ಮಾಡಿದ್ದೆ ನಾನು. ಅಲ್ಲ ಅಣ್ಣ, ಯಾಕೆ ಮನೇಲಿ ಅನ್ನ ಹಾಕಲ್ರ ನಿಮ್ಗೆ? ನಮ್ ನಾಯಿಗೆ ಹಾಕಿರೋ ಬಿಸ್ಕೆಟ್ ಹಾಕಿ ಬಂದು ಎತ್ಕೊಂಡ್ ತಿಂತಾ ಇದೀರಿ ನೀವು? ಬೆಳಗ್ಗೆ ಇಲ್ಲ ಅಣ್ಣ, ಇವಾಗ್ಲೇ ನಾನು ಹೇಳ್ತಾ ಇರೋದು. ಅಣ್ಣ ನಾನ್ ಯಾರು? ನಮ್ ನಾಯಿ ಗೊತ್ತಲ್ವ ನಿಮ್ಗೆ? ಜರ್ಮನ್ ಸಫರ್ಡ್. ಅದ್ಯಾಕಣ್ಣ ಎಲ್ಲಾನು ತಂದ್ ಮಾಡ್ದವೆಲ್ಲ ಪೆಡಿಗ್ರಿ ಬಿಸ್ಕೆಟ್ ಎಲ್ಲಾನು ಎತ್ಕೊಂಡ್ ಬಂದು ತಿಂತಾ ಇದೀರಿ? ಅದ್ಯಾಕೆ ತಿನ್ಕೊಂಡ್ ಬರ್ತಾ ಇದೀರಿ ನೀವು? ಏನ್ ಮಾಡ್ಬಿಡ್ತೀನಿ? ನಾನ್ ಮಾಡ್ಬೇಕು ಪೊಲೀಸ್ ವ್ಯಾಪಾರ ಮಾಡಿ ಇದ್ ಮಾಡ್ಬೇಡ. ಬಿಸ್ಕೆಟ್ ಓದ್ಬೇಕಂತೆ ನಮ್ದು ನಾಯಿಗೆ ಬಿಸ್ಕೆಟ್ ಹಾಕ್ತಿದ್ವು. ಪಾಪ ಇವ್ರು ಮನೆ ತಗ ಬಂದ್ ಎತ್ಕೊ ತಿಂತಾವ್ರೆ. ನಾಯಿ ಬಿಸ್ಕೆಟ್ ಅವ್ರು ತಿಂತಾರ? ಊರಿಂದ ಕಾಯಿ ಎತ್ಕೊಂಡು ವ್ಯಾಪಾರ ಮಾಡ್ತಾವ್ರಲ್ಲಿ. ಅದೇ ಮಾಮೂಲಿ. ಪಾಪ ಏನು ಅವ್ರಿಗೆ ವ್ಯಾಪಾರ ಆಗ್ಲಿವೇನೋ ಬಂದ್. ಹೋಗಪ್ಪ ಸುಮ್ನೆ ತಲೆ ತಿನ್ಬೇಡ, ಹೋಗು. ಮಿಕ್ಕಿದಾರ ಕೊಡೋಣ. ಇದೊಳೆ ಸರ್ ಐತಲ್ಲ, ಏನ್ ತಕ್ಷಣ ಮೂಡಿ ದೂರ ಹೋಯ್ತಾರ ನೋಡೋಣ ಅವನು. ಪೆಡಿಗ್ರಿ ಪೆಡಿಗ್ರಿ ಹೋಗಪ್ಪ ಕಡೆ, ಯಾರೋ ನಿನ್ ಗೊತ್ತಿಲ್ಲ. ಒಂದ್ ಪ್ಯಾಕೆಟ್ ತಿನ್ಕೊಬಿಟ್ರ? ಅವ್ರೇ ನಾಯಿ ಬಿಸ್ಕೆಟ್ ತಿನ್ನೋದ್ರ ಕಾಣಿಸ್ತಾರ ನಿನ್ಗೆ? ನನ್ಗೆ ಯಾಕೋ ಹಂಗೆ ಅನಿಸ್ತದಪ್ಪ. ಹೋಗ ಸುಮ್ನೆ. ಬಂದ್ ಇದ್ ಮಾಡ್ತಾವ್ರಲ್ಲಿ. ವ್ಯಾಪಾರ ಮಾಡ್ತಾ ಇದೀವಿ ಪೂಜೆಗೆ. ಆಮೇಲೆ ಮಾಡ್ಕೊಡ್ರಿ. ಆಮೇಲೆ ಮಾಡ್ಕೋಬೇಕಾ? ಆಮೇಲೆ ಮಾಡಿ ತಗೋಬಿಡಿ. ನಮ್ ಬಿಸ್ಕೆಟ್ ಪಟ್ನೆ ಇಸ್ಕೊಡ್ರಿ. ನಾನೇ ಇಸ್ಕೊಳಕ್ಕೆ ನಾವು ವ್ಯಾಪಾರ ಮಾಡಕ್ ಬಂದ್ರೆ ನಮ್ಗೆ ಗೊತ್ತು ಪೂಜೆಗೆ ಹೋಗ್ಬೇಕು ಇರ್ಬೇಕು ಅಂತ. ಪ್ಯಾಕೆಟ್ ತಿನ್ಕೊಂಡ್ರ? ಅಣ್ಣ ತೆಂಗಿನಕಾಯಿ ಹೊಡಿತೀರಿ, ಹೋಗ್ಬಿಡು ಸುಮ್ನೆ. ಬಿಸ್ಕೆಟ್ ಪ್ಯಾಕ್ನೆ ಹೋಗಪ್ಪ ಕಡೆ, ಯಾರ ಗೊತ್ತಿಲ್ಲ ನೀನು. ಅಣ್ಣ ನನ್ಗೆ ಹೋಗ ಕಡೆ. ಹೋಗ, ಅವ್ರು ಅಂತಾರೆ ತಿರ್ಗಾಡ್ತಾರೆ. ನಾವು ಕಾಯಿ ಹಾಕೊಂಡು ಜೀವನ ಮಾಡ್ತೀವಿ. ಬಿಸ್ಕೆಟ್ ಗಿಸ್ಕೆಟ್ ಅಂತ ಬಂದಿದೆ. ನಾಯಿ ಬಿಸ್ಕೆಟ್. ಹೋಗಪ್ಪ, ಯಾರ ಗೊತ್ತಿಲ್ಲ. ಹೋಗಪ್ಪ. 1/4 kg ಪೆಡಿಗ್ರಿ ತಿಂದಿದ್ರಿ ಒಬ್ರೇ ಕುತ್ಕೊಂಡು. ಕಿಚ್ಬೇಡ್ರಿ ರೇ, ಕಿವಿ ಹೋಗುತ್ತೆ. ಹೋಗ್ರಿ ನೀವು ತಗೋಬಿಡ್ರಿ. ಹೋಗ್ರಿ ಅಂತಾನೆ, ತಗೋಬಿಡ್ರಿ ಅಂತಾನೆ. ವ್ಯಾಪಾರ ಮಾಡಕ್ ಬಂದ ಇವನು. ಇಲ್ಲ, ಅದೇನೋ ಬಿಸ್ಕೆಟ್ ಮತ್ತೆ ಹೋಗಿ ತಗೋಬೇಡ ಹೋಗ್ರಿ ಅಂತ ನೋಡಿ ಇವನು. ಅಣ್ಣ ಕಾಸ್ಟ್ಲಿ ಬಿಸ್ಕೆಟ್ ಅಣ್ಣ, ದಮ್ಮಯ್ಯ ಕೊಟ್ಬಿಡೋಣ. ಅಲ್ಲಿ ನಾಯಿ ಎಸ್ಕೊಂಡದೆ. 1 ಪ್ಯಾಕೆಟ್ ಎಲ್ಲ ಕೊಡೋಣ. ನಾನು ಹೊಡಿಲ್ಲ ಅಂದ್ರೆ ಬೇಡ ಅಂತೀನಿ ನೀನು. ಅಲ್ಲ ಇಂಥವ್ರಿಗೆ ಬೆಂಗಳೂರು ಜೀವನ ಮಾಡಬೇಡ ಅಂತ ಮಕ್ಕಳು ಬೇಕು ಅಂತ ಹೇಳಿಗಳು ಕಳ್ಸಿರ್ತಾರೆ. ಅಲ್ಲ ಅಣ್ಣ ಹೋಯ್ತೀನಿ ನನ್ಗೆ ಪಾಪ ಇದಿಲ್ಲ, ನಿಮ್ಗೆ ತೊಂದ್ರೆ ಮಾಡ್ತಲ್ಲ ಅಣ್ಣ. ಬಿಸ್ಕೆಟ್ ಕೊಟ್ಬಿಡಿ, ನಾನು ಹೋಗಪ್ಪ ಸುಮ್ಮನೆ. ಯಾರ ಬಿಸ್ಕೆಟ್ ಹೋಗಪ್ಪ ಇರೋ ಆಮೇಲೆ ತಗೊಳೋರಿ. ನೀವು ಹೋಗ್ರಿ. ಹೋಗ್ರಿ ನಾವು ಹೊಡೆದೇ ಬಿಡ್ತೀವಿ. ಹೋಗ್ರಿ. ಯಾವ ಬಿಸ್ಕೆಟ್ ಅಪ್ಪ? ನಾಯಿ ಬಿಸ್ಕೆಟ್ ಅಲ್ರಿ. ಸವಾಸರ ಬೇಡ ನಮ್ಗೆ. ಪೆಡಿಗ್ರಿ ಪೆಡಿಗ್ರಿ ಸವಾಸರ ಬೇಡ ನಮ್ಗೆ. 1/4 kg ತಿಂದಿದ್ಯಾ ಒಬ್ನೇ? ನಾನು ಹೊಡಿಲ್ಲ ಅಂದ್ರೆ ಬೇಡ ಅಂತ ಹೇಳ ನಾನು. ಬೇಡ ಬಿಡ್ರಿ. ಅಲ್ಲ ಏನ್ ತರಲೆ ಮಾಡಲ್ಲ ಬಿಡಿ. ನಡೀತೀನಿ ಐದು ಬಿಡಿ. ಹೋಗ. ಯಾಕ್ರಿ? ಹೋಗಲ್ಲೇ. ನೀವ್ ಎದ್ಕೊಂಡು ವ್ಯಾಪಾರ ಮಾಡಕತ್ತೀರಿ. ಎದ್ಕೊಂಡ್ರೆ ಬೆಂಗಳೂರಲ್ಲಿ ನೀವು ನಾವಿಬ್ರು ಹಿಂಗಿದೀವಿ. ಅವ್ನಿಗೆ ಎತ್ಕೋಬೇಕನ್ರಿ? ಬನ್ರಿ ನೋಡ. ಏನು ಅಣ್ಣ ನಿಂದ ಅಮ್ಮಯ್ಯ ಕೊಟ್ಬಿಡೋಣ. ಕಟ್ಟಿ ಎತ್ಕೊಳ್ತಿದ್ದು. ನಾಯಿ ಪ್ರೆಗ್ನೆಂಟ್. ಮಾರ್ಸ್ ಹೇಳ್ತೀನಿ. ವ್ಯಾಪಾರ ಮಾಡ್ತಾರ ಸರ್, ಬನ್ನಿ ಹೇಳ್ತೀನಿ. ವ್ಯಾಪಾರ ಮಾಡಕ್ ಬಂದವ್ರೆ. ಹೋಗಿ ಸರ್, ಕಡ್ಡಿ ಎತ್ಕೊಳ್ಳೋ ನೀನು. ಕಡ್ಡಿ ಎತ್ಕೊಂಡು ಅಲ್ಲಿ ಬಿಸಾಕ್ತೀವಿ ಅಲ್ಲಿ ಓಡ್ಸ್ ಹೇಳ್ತೀನಿ. ಅರ್ಧ ಕೊಡೋಣ, ಮಡಿ ಕೊಡೋಣ. ನೀವು ಅಟ್ಟಿಸ್ಕೊಂಡು ಹೋಗಿ ಹೋಗಿತ್ತಾನ ಅವನು. ಅಣ್ಣ ಪ್ರೆಗ್ನೆಂಟ್ ಕಣ ಅದು ಪಾಪ. ನಾಯಿ ಪ್ರೆಗ್ನೆಂಟ್ ಅಣ್ಣ ನಿಂದ ಅಮ್ಮಯ್ಯ. ಈ ತರ ಇದ್ರೆ ನೀನು ಬೆಂಗಳೂರು ವ್ಯಾಪಾರ ಮಾಡಕ್ ಆಗುತ್ತಾ? ಯಾವ ಊರು ನಿಮ್ದು? ಅಲ್ಲ ಹೊಟ್ಟೆ ತುಂಬಾ ಅನ್ನ ತಿಂತೀಯಲ್ವೇ? ಈ ಕಡೆ ಪುಕ್ಕ ಬರ್ತಿ. ಆ ಕಡೆ ಹೋಗು. ಎದುರಿಸ್ಬೇಕು ಪರಿಸ್ಥಿತಿ ದೈವವಾಗಿ. ಬಂದವನ ನಾನು ಯಾರು ಅನ್ಕೊಂಡಿದ್ದೆ? ಡಿಪಾರ್ಟ್ಮೆಂಟ್ ನಾನು. ನಮ್ ಇನ್ಸ್ಪೆಕ್ಟರ್ ಅವ್ರೆ, ನೋಡ್ತೀಯಾ? ಇನ್ಸ್ಪೆಕ್ಟರ್ ಕರೀಲ? ಕ್ಯಾಮ್ರಾ ಐತೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮು. ನಾನು ಹೇಳ್ಬಿಡ್ತೀಯ ಅನ್ಕೊಂಡ್ ಹೇಳಿ ಬಂದಿ ಸ್ಟೈಲ್ ನೋಡಿ. 1 2 3 4 Bagara feel the rhythm, screw your mind, check the baby, come on Bagara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣ್. ಆ ಕಡೆ ಬಂದಿವಣ್ಣ. ನಾಗರಬಾವಿ ಸೈಡ್ ಬಂದಿಲ್ವಾ ನೀವು? ಮೊನ್ನೆ 3 ದಿವಸದಿಂದ ಕುಮಾರಣ್ಣ ಇರ್ತಾರೆ. ನೀವು ಅಲ್ಲಿ ಬಂದಿಲ್ವಾ? ನಾಯಿ ಬಿಸ್ಕೆಟ್ ತಿನ್ನಕ್ ಬಂದಿಲ್ವಾ ನೀವು? ನಮ್ ನಾಯಿಗೆ ಬಿಸ್ಕೆಟ್ ಹಾಕಿದ್ವಲ್ಲಣ್ಣ, ಎತ್ಕ ಬಂದ್ಬಿಡ್ದಿಯಲ್ಲ ಯಾಕೆ ತಿನ್ನಕ್ಕೆ? ಪೆಡಿಗ್ರಿ ಬಿಸ್ಕೆಟ್ ಎಲ್ಲಾನು ಎತ್ಕ ತಿನ್ಕ ಬಂದಿದ್ರಲ್ಲ. ಹಾ ಏನ್ಕೆ ಮನೇಲಿ ಊಟ ಹಾಕಲ್ವೇ? ಮನೇಲಿ ಏನ್ ಸಮಾಚಾರ? ಏನು ಮನೇಲಿ ಊಟ ಹಾಕಲ್ವಾ? ಮನೇಲಿ ಹಾಕಲ್ವಣ್ಣ ಊಟ? ನಾಯಿ ಬಿಸ್ಕೆಟ್ ಎಲ್ಲಿ? 2 ಪ್ಯಾಕೆಟ್ ತಕ ಬಂದಿದ್ರಲ್ಲ. ಅದೇ 3 ದಿವಸದ ಹಿಂದೆ ಬಂದು ನಮ್ಮ ಮನೆಗೆ ನಾಯಿ ಬಿಸ್ಕೆಟ್ ಹಾಕ್ತಾ ಇರ್ತೀನಿ. ಮನೆಗೆ ಹೋಗಿ ಬರೋಷ್ಟ್ರಲ್ಲಿ ಖಾಲಿ. ನಮ್ ನಾಯಿನೇ ಬೇಕಾಯ್ತಾ? ನಾಯಿ ಬಿಸ್ಕೆಟ್ ಯಾಕಡೆ ಎತ್ಕೊಂಡಿದ್ದೀನು? ನಾಯಿ ಬಿಸ್ಕೆಟ್ ಎಲ್ಲಣ್ಣ? ನೀನೇನಣ್ಣ ನೀನು? ಪೆಡಿಗ್ರಿ ಎಲ್ಲಿ ನಂದು? ಪೆಡಿಗ್ರಿ ಎಲ್ಲಿ? ನೀನ್ ನಕ್ಕೊಂಡು ಮಾತಾಡ್ತಾರ ಜೊತೆ. ಪೆಡಿಗ್ರಿ ಎಲ್ಲಿ? ಪೆಡಿಗ್ರಿ ಊಟ ಮಾಡಲ್ವ ನೀವು?
ಬಾರಿಸ್ತಾರ ಅವರು ಕೋಪ ಅವ್ರಿಗೆ. ನೀನ್ ಏನಾರ ಮಾಡ್ಕೊಳಪ್ಪ, ನಮ್ ನಾಯಿ ಬಿಸ್ಕೆಟ್ ಕೊಟ್ಬಿಟ್ಟು ನಂದ. ನಮ್ ನಾಯಿನೇ ಬೇಕಾಯ್ತಣ್ಣ ನಿಮ್ಗೆ? ಹಲೋ, ನಮ್ ನಾಯಿನೇ ಬೇಕಾಯ್ತಣ್ಣ. ಈಗ ಊಟ ನಿಮ್ಗೆ ಪೆಡಿಗ್ರಿ ಎಷ್ಟ್ ತಿಂದೆ? ಎಷ್ಟ್ ತಿಂದೆ ಪೆಡಿಗ್ರಿ ನಮ್ದು? ಯಾಕೋ ತಗೊಳಂಗ್ ಕಾಣ್ತೀಯ, ಹೋಗು. ಅಣ್ಣ ಇದು ಅಮ್ಮಯ್ಯ ಕೊಡೋಣ, ಪಾಪ ಪ್ರೆಗ್ನೆಂಟ್ ಅಣ್ಣ ನಮ್ ನಾಯಿ ಅಣ್ಣ. ಎಷ್ಟ್ ತಿಂದೆ? ಎಷ್ಟ್ ತಿಂದೆ ಅಣ್ಣ ನೀನು? ಇದೊಳ್ಳೆ ಸರ್ ಆಯ್ತಲ್ಲ, ತಿನ್ನು ಗಂಟು ತಿನ್ಬಿಟ್ಟು ಇವಾಗ ಕೇಳಿದ್ರೆ ಏನು ಅಂತ ಹೇಳ್ತೀರಣ್ಣ? ಗೊತ್ತಾಗ್ಬಿಟ್ಟು ಇದನ್ನೇ ತಿಂದ್ರೆ ನಮ್ ನಾಯಿ ಬಿಸ್ಕೆಟ್ ತಿಂದಿರಲ್ವ ಇವ್ರು? ಪೆಡಿಗ್ರಿನೂ ತಿಂದಿರ್ತೀಯ. ಪೆಡಿಗ್ರಿ ಎಷ್ಟ್ ತಿಂದೆ? ಯಾಕೆ ತಿಂದೆ? ನಮ್ ನಾಯಿನೇ ಬೇಕೈತೆ, ಇನ್ಯಾರ್ದು ಬೇಡವೆ ನಿಮ್ಗೆ? ಅಲ್ಲಿ ನಾಯಿ ಬಿಸ್ಕೆಟ್ ಕೊಡು. ಫ್ರೆಂಡ್ ಆಗ್ರು ನಿನ್ಗೆ ಮುಟ್ಟು ಮಾತಾಡ್ಸ್ತಾನೆ. ಓ, ಏನ್ ಮಾತಾಡ್ತದೆ? ಯಾರಿಲ್ಲ ಗೊತ್ತ ಯಾರಂತ? ಮತ್ತೆ ಬಿಸ್ಕೆಟ್ ಕೊಡೋಣ ನಮ್ದು. ಇದೊಳ್ಳೆ ಸರ್ ಆಯ್ತಲ್ಲ, ತಿಂದಾದ್ಮೇಲೆ ಹೆಂಗೋ ಕೊಡ್ತಾರೆ, ತಿಂದೋರ್ತಾನೆ. ಯಾಕೆ ನಮ್ ನಾಯಿನೇ ತಿನ್ಬೇಕಾಯ್ತ ಅವ್ರು? ನಾನು ಹಾಕೋಷ್ಟ ಎಷ್ಟ್ ಏರಿಯಾದಲ್ಲಿ ಮಾಡ್ತದೆ ಕೆಲ್ಸವಾ? ನಾನ್ ಪಕ್ಕ ಬಂದ್ರೆ ಅಷ್ಟೇ. ಇದೊಳ್ಳೆ ಸರ್ ಆಯ್ತಲ್ಲ, ಬಿಸ್ಕೆಟ್ ಹಾಕಿ ಎತ್ಕೋದಿ ನೀನು. ಅಷ್ಟೇ ಸರಿ, ನಾನು ಈಗ ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ. ಬಿಸ್ಕೆಟ್ ಹಾಕಿ ಎತ್ಕೋದಿ. ಏನ್ ಹೆಸರು ನಿಮ್ದು? ಅಂತ ಚೆಲ್ಲುವಾ. ಚೆಲ್ಲುವಾ. ಇಲ್ಲಿ ತಿನ್ಕೊಂಡ್ ಇಲ್ಲಿ ಬಂದು ಟೀ ಕುಡಿದ? ಎಲ್ಲಿಂದ ಬಂದೆ ನೀನು? ನಾನು ಅಲ್ಲೇ ಹುಡಿಕೊಂಡೇ ಬಂದದ್ ನಿಮ್ಮ. ತಲೆ ಕೆಟ್ಟೋಗತ್ತೆ ಅಂತ. ಯಾಕಣ್ಣ ನನ್ಗೆ ತಲೆ ಕೆಟ್ಟೋಗಿರೋದು? ಪೆಡಿಗ್ರಿ ತಿಂದಿರೋ ನೀನು, ನನ್ಗೆ ಹೆಂಗ್ ತಲೆ ಕೆಟ್ಟೋಗ್ತದೆ? ಏನು ನಿಂಗೇನ್ ಯಾವ ನಾಯಿಗಳು ಸಿಗಿಲ್ವೇ? ಪಕ್ಷ ನಾಯಿ ಬಿಸ್ಕೆಟ್ ಅವ್ನು ತಿಂದ್ರು ಅಂತ ಒಪ್ಕೋತೀನಿ. ಇವ್ರು ಒಪ್ಕೊಳ್ಳೋ ಚಾನ್ಸ್ ಇಲ್ಲ. ನೋಡು ಹೆಂಗವ್ರು ನೋಡೋರು ತಿಂತಾರೆ. ಅವರೇ ತಿಂದಿರೋದು. ತೋರಿಸ್ತೀನಿ, ಬರ್ತಾರೆ ನಮ್ ನಾಯಿ ಓನರ್ ಬರ್ತಾರೆ, ಕರ್ಕೊಂಡ್ ಬರ್ತೀನಿ ನಮ್ಮ ಓನರು. ಏನಣ್ಣ ಏನು? ಅವ್ರ ಹಾಕಿಂತಾರೆ ಇವರೇ ತಿಂದಿರೋದು. ಮಗ್ರೆ ನೀ ಒಳ್ಳೆ ಚೆನ್ನಾಗಿದ್ಯಾ? ಏನ್ ಹೊಡಿಸ್ತಾ ಇದೀಯಣ್ಣ? ಕರ್ಕೊಂಡ್ಬಂದ್ಬಿಟ್ಟು ಹೊಡಿಸ್ತಾ ಇದೀಯಣ್ಣ. ಹೆಲ್ಮೆಟ್ ಎಲ್ಲ ನೋಡಂಗಿಲ್ಲ. ಅಲ್ಲ ಬೇಕಾದ್ ಕೇಳು, ಬೇಕಾದ್ರೆ ನಾನೇ ತಂದ್ಕೊಡ್ತೀನಿ. ಪಾಪ ನಾಯಿಗೆ ಹಾಕಿರೋದೆಲ್ಲ ತಿಂತೀಯಲ್ಲ ನೀನು? ಏನಣ್ಣ ನಿಂದು? ನಿಮ್ ನಾಯಿ ಹೆಂಗಿತ್ತಾರ? ಅವ್ರಿಗೆ ಗೊತ್ತಿಲ್ಲ ಬಿಡಿ ಅದು. ಏ ಬೇಡ ಬಿಡುಗರು ಮನೆ ಹತ್ರ ಬಂದು ಕಟಾಕಿರೋ ನಾಯಿ ಹತ್ರ ಟಾರ್ಗೆಟ್. ಅವ್ರ ಮನೆ ಗೊತ್ತಿಲ್ಲ ನಿಮ್ಗೆ? ಮನೆ ಗೊತ್ತಿಲ್ವಾ? ನೋಡಿ ಅವ್ರ ಮನೆ ಅಲ್ಲಿ. ಅಲ್ಲಿ ಸಿರಿ ಕನ್ನಡ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1, 2, 3, 4. Bagara, bagara. Feel the rhythm, screw your mind, check the baby. Come on, bagara, bagara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ ಸರ್ ನಿಮಗೆ. ಅದು ಒಂದು ಕಾಯಿಲೆ ಬರ್ತಾಯ್ತು ಈಗ ಹಾಸ್ಪಿಟ್ಲ್ಗಳೆಲ್ಲ. ಇಲ್ಲ ಹತ್ತಿರದಲ್ಲಿ ಯಾವುದೋ ಹಾಸ್ಪಿಟ್ಲ್ಗಳು ಇಲ್ಲ ಇಲ್ಲಿ, ಹೌದಾ? ಒಂದು ಕಾಯಿಲೆ ಶುರು ಆಗ್ಬಿಟ್ಟದೆ. ಕರೋನಾ ಬಂದಿತ್ತು ಗೊತ್ತಾ? ಆ ಥರದ್ದೊಂದು ಕಾಯಿಲೆ ಶುರು ಆಗ್ಬಿಟ್ಟೈತೆ. ಇದು ವಿಚಿತ್ರವಾದ ಕಾಯಿಲೆ ಇದು. ಈ ಕಾಯಿಲೆಗೆ ಏನಂದರೆ, ಈಗ ನಾವು ಟ್ರೀಟ್ಮೆಂಟ್ ಹೇಳಿ ತೊಗೊಳಕಲ್ಲ, ಹಾಸ್ಪಿಟ್ಲಿಗೆ ಹೋಗಲ್ಲ, ಅಷ್ಟು ದೂರ ಆದರೆ ಅವರೇ ದುಡ್ಡು ಕೊಟ್ಬಿಡ್ತಾರೆ, 1 ಲಕ್ಷ ರೂಪಾಯಿ ಕೈಗೆ. ಇದು ಕಾಗೆ ಕಾಯಿಲೆ ಅಂತ. ಇದು ಕಾಗೆ. ಈ ಕಾಗೆಗಳೆಲ್ಲ ಬರ್ತಾವಲ್ಲ, ಈಗ ನಾವೇನೋ ರಾಗಿ ಒಣ ಹಾಕಿರ್ತೀವಿ, ತಿಂದ್ಬಿಟ್ಟಿರ್ತಾವೆ, ಅದ್ರೊಳಗಡೆ ಕಾಯಿಲೆ ಬರ್ತದೆ. ಅದಕ್ಕೇನಾಗ್ಬಿಟ್ಟೈತೆ, ಕಾಗೆ ಥರ ಕೂಗ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಜನಗಳು. ಈ ಬೆಂಗಳೂರು ಕಡೆ ಎಲ್ಲ ಕೊಟ್ಬಿಟ್ಟವ್ರೆ ಸುಮಾರು ಜನಕ್ಕೆ. ಅಲ್ಲಿ ಬೆಂಗಳೂರು ಕೊಡ್ತಾವ್ರಿ. ಇವತ್ತು ಈ ಏರಿಯಾ ಎಲ್ಲ ಪೇಪರಲ್ಲಿ ಬರುತ್ತೆ, ಯಾವ್ಯಾವ ಊರಲ್ಲಿ ಯಾವತ್ತು ಕೊಡ್ತಾರೆ ಅಂತ ಬರೀತಾರೆ. ಅದಕ್ಕೆ ಕಾಗೆ ಥರ ಕೂಗ್ತಾವ್ರೆ ಜನ. ಕಾಗೆ ಕಾಯಿಲೆ ಬಂದ್ರೆ ಹಿಂಗೆ ಕಾ 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 ಅನ್ನಲ್ವಾ? ಹಂಗೆ 1 ಲಕ್ಷ ರೂಪಾಯಿ ಅವ್ರಿಗೆ ಕಾಗೆ ಕಾಯಿಲೆ ಬಂದೈತಂದ್ರೆ. ಅವ್ರು ಬಂದಿರೋರ್ಗೆ ಅಂದ್ರೆ ನಾವು ಬಂದೈತೆ ಅಂತ ಹೇಳ್ಬೇಕು. ಅವ್ರಿಗೆ ಹೆಂಗೆ ಗೊತ್ತಾಯ್ತೈತೆ? ಸುಮ್ಮನೆ ಟೆಸ್ಟ್ ಮಾಡ್ತಾರೆ, ಅರ್ಥ ಆಯ್ತಾ? ಟೆಸ್ಟ್ ಮಾಡಿಬಿಟ್ಟು 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಕೈಗೆ. ಆಧಾರ್ ಕಾರ್ಡ್ ಕೇಳಲ್ಲ, ಏನಿಲ್ಲ. ಇಲ್ಲ ಮತ್ತೆ ನಮ್ಮ ಅಜ್ಜಿ ಎಲ್ಲ ಕಾ ಕಾ ಅನ್ನಕ್ಕೆ ಶುರು ಮಾಡ್ಬಿಟ್ಟವ್ರೆ. ಯಾಕೆ ಬಿಡ್ಬೇಕು? ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದ್ದು. ಯಾಕೆ ಬಿಡ್ಬೇಕಕ್ಕ? ಕರೆಕ್ಟ್ ಅಲ್ವಾ? ಸುಮ್ಮನೆ ಓದ್ಬಿಡೋದು. ಇಲ್ಲೇನು ಮಾಡ್ತೀರಾ? ನಗೋದಲ್ಲಕ್ಕ, ಸುಮ್ಕಿರು. ಓಡ ಇದೆ ಗಡಿ. ಅಣ್ಣ ಇಲ್ಲಿ ಬಂದ್ಬಿಡು ಅಣ್ಣ, ಈ ಕಡೆ ಬಂದ್ಬಿಡು, ನೀನು ಈ ಕಡೆ ಬಂದ್ಬಿಡು. ನಾವು ಎಲ್ರಿಗೂ ಬಂದಿದೆ, ನಮ್ಮ ದೊಡ್ಡಮ್ಮ ಚಿಕ್ಕಪ್ಪವ್ರಿಗೆಲ್ಲ. ಇಲ್ಲಿ ರಾಗಿ ಒಣ ಹಾಕಿದ್ವಿ ಮೇಡಮ್. ಕಾಗೆ ರಾಗಿಯನ್ನ ತಿಂದ್ಬಿಟ್ಟಿತ್ತೇನೋ, ಅದು ರುಬ್ಬಿಸ್ಕೊಂಡ್ ಬಂದ್ಬಿಟ್ಟು ಮುದ್ದೆ ಮಾಡ್ಬಿಟ್ಟವ್ರೆ. ನಮ್ಗೆಲ್ರಿಗೂ ಬಂದ್ಬಿಟ್ಟಿದೆ ಕಾಗೆ. ರಾತ್ರಿ ನಮ್ಮ ಅತ್ತೆ ಕೂಗಕ್ ಶುರು ಮಾಡ್ಬಿಟ್ಟಿದ್ರು ಕಾಗೆ ತರ. ಬೆಳಿಗ್ಗೆ 5 ಗಂಟೆಗೆ ಕಾಗೆ ಕೂಗ್ತಾವಲ್ಲ, ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ, ನಮ್ಮ ಮಾಮ ಎಲ್ಲ ಕೂಗಕ್ ಶುರು. ಇವ್ರು ನಮ್ಮ ಮಾವ ಸರ್, ನಮ್ಮ ಅಮ್ಮನ ತಮ್ಮ. ಕೇಳಿ ಹೆಂಗ್ ಗೊತ್ತಾ? ಮನೆ ಮೇಲೆ ಕಾಗೆ ಕೂತಿತ್ತಾ ಸರ್? ಇಲ್ಲಿ ಕಾಗೆ ಕೂತಿತ್ತಾ? ಕಾಗೆ ಕೂತ್ಕೊಂಡಾಗ ಬೆಳಿಗ್ಗೆ ಅಮ್ಮನತಕ್ಕೆ ಬಂದಿತ್ತು. ಕಾಗೆ ಕೂತ್ಕೊಂಡಾಗ ಮೇಲಿಂದ ಪಿಯಾಗಿ ಬಾಕ್ತಾ ಬಿತ್ತ. ನೀವ್ ಅದನ್ನ ತುಳಿದ್ರ ಮೇಡಮ್? ಕನ್ಫರ್ಮ್ ಅಲ್ಲಿ ನೀವ್ ಹೇಳ್ದಂಗೆ ಆಯ್ತು. ತುಳಿಲ್ಲ, ಅದು ತೊಳೆದಿ ಬಿಸಾಕೋದ್ಲು. ನೀರ್ ಬಿಟ್ಕೊಂಡ್ ನೆಲ್ಲಿ ತೊಳೆದು ಬಿಸಾಕಿದ್ರ ಇವ್ರು
ಸರ್ ಒಂಥರ ರೆಡ್ ಕಲರು ತುಂಬಾ ಸೀರಿಯಸ್ ಇದೆ ಹೌದು ಸರ್. ನಿಮ್ಗೆ ಕಲರ್ ಅದು ರಾತ್ರಿ ಮಲಗಿದಾಗೆಲ್ಲ ಕೂಗ್ತಾ ಇರ್ತೀರಾ ನೀವು? ರಾತ್ರಿ ಮಲಕೊಂಡಿದಾಗೆಲ್ಲ ಸರ್ ನಮ್ಮ ಮಿಸ್ಸಸ್ ಹೇಳ್ತಾರೆ ಬೈತಾರೆ ಯಾಕೆ ಹಿಂಗ್ ಪಾಗೆ ತರ ಕೂಗ್ತೀರಾ? ಮಾತಾಡ್ಲಿ. ಹೆಂಗ್ ಕೂಗ್ತೀರಾ? ಇರ್ರಿ ಮಲಗಿದ್ದಾಗ ಅಯ್ಯೋ ನಿದ್ದೆನೇ ಬರೋದಿಲ್ಲ. ಏನೇನಾಗುತ್ತೆ? ಏನು ಮೇಡಮ್ ಅದು ಮೇಂಡಲ್ ಬಂದಂಗ ಕೈಯೆಲ್ಲ ರೆಕ್ಕೆಗೆ ಪಂಚೆ ಎತ್ಕೊಂಡು ಹಾರ್ಕೊಂಡು ಹೋಗ್ಬಿಟ್ಟಿದ್ರು. ಕೈಯೆಲ್ಲ ಇವ್ರು ಕ್ಯಾಶ್ ಕೊಟ್ಬಿಡಿ ಇವ್ರಿಗೆ. ಅಣ್ಣ ಹೆಂಗ್ ಆಡ್ಬೇಕು ಅನ್ಸುತ್ತೆ? ಹೆಂಗ್ ಆಡ್ಬೇಕು ಅನ್ಸುತ್ತೆ? ಮೇಡಮ್ ಅದೊಂಥರ ನಾವು ಏನು ನಾವ್ ಹೆಂಗ್ ಮಾಡ್ತೀವಿ ಅನ್ನೋದೇ ನಮ್ಗೆ ಒಂದ್ ಸ್ವಲ್ಪ ಹಿಂಗ್ ಅನ್ಬೇಕು ಅನ್ಸುತ್ತಣ್ಣ? ಹಿಂಗ್ ಅನ್ಬೇಕು ಅನ್ಸುತ್ತಾ? ಜ್ಞಾಪಕನೇ ಇರೋದಿಲ್ಲ. ಹಾಲ್ ತಗೊಂಡ್ ಬರಕ್ ಹೋದಾಗ ಹಾರ್ಕೊಂಡು ಹೋಗಿ ತೆಂಗಿನ ಮರದ ಕೂತ್ಕೊಂಡ್ಬಿಟ್ಟಿದ್ರು ಸರ್. ಹೌದಾ? ಕೇಳಿ ಹಾರ್ಕೊಂಡು ಹೊಟ್ಟೋಗಿದ್ದಣ್ಣ ನೀನು ಡೇರಿಗೆ ಹಾಲು ತಗೋಬೇಕು. ಅವಾಗಲ ಹಾರ್ಕೊಂಡು ಹೋಗಿದ್ದೆ. ಮಾಡಿ ನೋಡೋಣ. ಹೆಂಗ್ ಈ ತರ ಹಿಂಗೆ ಒಂದ್ ಸ್ವಲ್ಪ ಈ ಹಂಗೆ. ತರನೇ ಈ ತರ ನಮ್ಮ ಅತ್ತೆ ಬಾತೇಲಿ ಈ ಅತ್ತೆ ನೀ ಅತ್ತೆ ಬಾತೇತಿ ಸರ್. ಅತ್ತಪ್ಪ? ಅವರು ಬೆಳಿಗ್ಗೆ ಸಪ್ಪು ಕೀಳಕ್ ಹೋಗವ್ರೆ. ಅತ್ತೆ ಅಂತೀನಿ ಓ ಅನ್ಬೇಕಲ್ವಾ? ಮತ್ತೇನಂದ್ರು? ಕೇಳಿ ಕಾ ಕಾಕ ಅಂದ್ರ? ಕಾಕ ಅಂದ್ಬಿಟ್ರು. ತುಂಬಾ ಚೆಕ್ ಮಾಡಿ ಮೇಡಮ್ ಕೈ ಇಟ್ಕೊಂಡು. ಮಾಮ ಇಲ್ಲೇ ಇರು ಮಾಮ, ಎಲ್ಲಿ ಹೋಗ್ಬಿಡ ನೀನು. ಹಾರೋಗ್ಬಿಡ್ತಾರೆ ಸರ್, ಇಟ್ಕೊಳ್ಳಿ. ಕಾ ಕಾ ಕಾ. ಅಯ್ಯೋ ಸರ್ ಕಾಕ ಅಂತಾನೆ ಹೌದಾ? ಕಾಕ ಅಂತ ಕೇಳಿಸ್ತಾ ಇಲ್ಲ. ಕೇಳಿಸ್ತಾರೆ ಮಾಮ. ಖಾ 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 ಖಾ. ಯಾರು ನೋಡ್ತೀರಿ ವಾಕ್ ಮಾಡಿ ನೋಡಿತಾರೆ. ನಾನು ನಡೆಯಕ್ಕಾಗಲ್ಲ ನೋಡಿ, ನಾನು ಹೆಂಗ್ ಹೋಗ್ತೀನಿ ನೋಡಿ ಸರ್. ಹಿಂಗ್ ಹೋದ್ನಲ್ಲ ಸರ್, ಈಗ ನೋಡಿ ಸಡನ್ ಆಗಿ ಹೆಂಗಾಗುತ್ತೆ. ಕಾ 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 ಕಾ. ಖಾ 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 ಅಂತ ಹಂಗೆ ಹಿಂಗೆ ಹೋಗ್ತೀರಾ? ನೋಡಿ ಅತ್ತೆ ಕರೀರಿ. ಅತ್ತೆ ಒಬ್ರು ತೋರಿಸ್ಬಿಡ್ಲಿ ಸರ್, ಒಂದೊಂದೇ ನೋಡ್ಕೊಂಬಿಡಿ. ನೋಡಿ ಕುಂಟಕಾಗೆ ಅಷ್ಟೇನ? ಬನ್ರಿ ಲೆಕ್ಕ, ಬನ್ರಿ ಹತ್ರ ಬರ್ರಿ. ಯಾರಿಗೂ ಒಂದು ವಿಷಯ ಹೇಳ. ಎದುರುಗಡೆ ಗಡಿ ಕ್ಯಾಮ್ರಾ ಐತೆ. ಇರ್ಲಿ ಇದು ಕಾಮಿಡಿ ಪ್ರೋಗ್ರಾಮ್. ಕುರಿಗಳು ಸ್ವಾಮಿ ಕಾಮಿಡಿ ಪ್ರೋಗ್ರಾಮ್. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರೋ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ. ಇದು ನಿಮ್ಗೆ ಪ್ರೀತಿ ಕಾಣಿಕೆ, ಇಟ್ಕೊಳ್ಳಿ. ಅಣ್ಣ ಏನಂದ್ರೆ ಬನ್ನಿ, ಈ ತರ ಕಾಯಿಲೆ ಬರ್ತಾವ ಕಾಗೆವು. ಹೆಂಗ್ 20 ಜನ ಡಾಕ್ಟರ್ ಬಂದವ್ರೆ, ಒಬ್ರು ಡಾಕ್ಟರ್ ಸಿಗ್ತಾ ಇಲ್ಲ. 20 ಜನ ಹಳ್ಳಿ ಕಡೆ ಎಲ್ಲ ಬಂದವ್ರೆ. ಈ ಕಾಗೆ ಕಾಯಿಲೆ ಶುರು ಆಗೈತಲ್ಲ, ಕಾಗೆದೈತಲ್ಲ, ಕಾಗೆ ಕಾಯಿಲೆ ಶುರು ಆಗ್ಬಿಟ್ಟೈತಿ. ಇವಾಗ ಗೌರ್ಮೆಂಟ್ ಇಂದ ಫ್ರೀಡ್ ದುಡ್ಡು ಕೊಡ್ತಾವ್ರೆ ಕಾಗೆ ಕಾಯಿಲೆ ಬಂದಿರೋರಿಗೆ. ಕಾಯಿಲೆ ಬರ್ದಿರೋರೆಲ್ಲ ಕಾಯಿಲೆ ಬಂದೈತೆ ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೊತಾವ್ರೆ. 50,000 ರೂಪಾಯಿ ಒಬ್ರಿಗೆ. ಯಾರು ಬಿಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಅಲ್ವಾ? ಈ ಕರೋನಾ ಬಂದಿತ್ತಲ್ವಾ, ಕರೋನಾ ಥರ ಇದು ಹಂಗೆ ಸೇಮ್ ಒಂದು ಕಾಯಿಲೆ. ಡಾಕ್ಟ್ರು ಬಂದವ್ರು ಅಂತ, ಅದಕ್ಕೆ ನಾನು ಬಂದೆ ಇಲ್ಲಿ. ಈ ಕಡೆ ಯಾರು ಬಂದಿಲ್ಲ ವೈಟ್ ಕೋಟ್ ಹಾಕೊಂಡು. ಬಂದ್ರು ಅಂತ ಹೇಳಿದ್ರಲ್ಲ ಅಣ್ಣ. ಈ ಕಡೆಯಿಂದ ಬಂದು ಯಾವ ಕಡೆಯಿಂದ ಬಂದಣ್ಣ? ಈಗ ಈ ಕಡೆಯಿಂದ ಬಂದ. ಅಲ್ಲಿ ಯಾರು ಡಾಕ್ಟರ್ ಇದ್ರಾ ವೈಟ್ ಕೋಟ್ ಹಾಕೊಂಡು? ಹೌದಾ? ಒಳಗೋಕ್ಕಾಗಲ್ಲ. ಇಲ್ಲ ಅದೇ ಇಲ್ಲೇ ನಿಲ್ಸ್ಬಿಟ್ಟು ಹೋಗಿರ್ತಾರೆ, ಗೌರ್ಮೆಂಟ್ ಗಾಡಿ ಬಂದಿರುತ್ತಂತಲ್ಲ. ಅವರೇ ಸ್ವಾಮಿ ಅವರು ಏನಂದ್ರೆ ಕಾಕ ಅಂತಿದ್ದೀರಾ? ಬಂದಿದ್ಯಾ ನಿಮಗೆ ಕಾಯಿಲೆ? ಹ್ಞೂ ಮೇಡಮ್, ಆಯ್ತು, 1 ವಾರ ಆಯ್ತು ಮೇಡಮ್. ಯಾರು ಮೇಡಮ್ ಡಾಕ್ಟ್ರುಗಳಿಲ್ಲ, ಏನಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಖರ್ಚಿಗೆ ದುಡ್ಡಿಲ್ಲ, ಏನಿಲ್ಲ. ಹೌದಾ ಸರ್? ಇವಾಗ ಏನ್ ಗೊತ್ತಾ, 12 ಲಕ್ಷ ಇದೆ. ಈ ಊರಿಂದ ಹಂಚ್ಕೊಂಡು ಹೋಗ್ಬಿಡ್ಬೇಕು ಮುಂದಕ್ಕೆ. 50,000 ಮೇಡಮ್ ಒಬ್ರಿಗೆ. 50,000. 50,000 ನಮ್ಮ ದೊಡ್ಡಪ್ಪವ್ರೆ ಮೇಡಮ್. ನಿಮ್ ದೊಡ್ಡಪ್ಪನ ಸರ್ ನೀವು? ಹಂಗಂತಾರ. ಹೌದಾ? ಹಾಗೆ ಅವ್ರಿಗೂ ನಾವು ಇಬ್ರು ಜೊತೆಗೆ ಇದ್ದು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಿಮ್ಗೂ ಬಂದ್ಬಿಟ್ಟಿದ್ಯಾ ಸರ್? ನೀವ್ ಹೇಳಿ ಒಂದ್ಸಲ. ಹೇಳಿ. ಓ ನಿಮಗೂ ಬಂತಾ? ಓ ಅವ್ರಿಗೂ ಬಂದಿದೆ. ಒಂದ್ಸಲ ಚೆಕ್ ಏನ್ ಮೇಡಮ್, ಅದು ಏನಕ್ಕೆ ಗೌರ್ಮೆಂಟ್ ಅದು ಏನು ಕಾಗೆ ಕಾಯಿಲೆ ಬಂದಿದೆ ಮೇಡಮ್? ಸರ್ ಕಾಗೆ ಕಾಯಿಲೆ ಬಂದಿರೋದ್ರಿಂದ ಎಲ್ಲಾರ್ಗು ಯಾರ್ಯಾರಿಗೆ ಬಂದಿದೆಯೋ ಅವರಿಗೆ 50,000 ರೂಪಾಯಿ ಕೊಡ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. ಹಂಗಾಗಿ ಯಾರ್ಯಾರಿಗೆ ಕಾಗೆ ಕಾಯಿಲೆ ಬಂದಿದೆಯೋ ಅವ್ರಿಗೆ 50,000 ರೂಪಾಯಿ ನೋಡ್ತಾ ಇದೀವಿ ನಾವು. ಚೆಕ್ ಮಾಡಿ ನೋಡಿ ಮೇಡಮ್. ರಾತ್ರಿ ಮಲಗಿದ್ದೆ ಮೇಡಮ್, ಊಟ ಮಾಡ್ಬೇಕಾರೆ ಸಡನ್ ಆಗಿ ಕಾ ಕಾ ಅಂತ ಕೂಗಕ್ಕೆ ಶುರು ಮಾಡ್ಬಿಟ್ಟೆ. ನಮ್ಮಮ್ಮ ಅನ್ನ ಹೋಗಿ ನಾಯಿಗೆ ಹಾಕೋಣ ಅಂತ ಅಳಿಸಿದಾರೆ ತಗೊಂಡು. ನಮ್ಮಮ್ಮ ಅಳಿಸಿದನ ತಗೊಂಡೋಗಿ ನಾಯಿಗೆ ಹಾಕಕ್ಕಂತ ಹೋದ್ರೆ ಅದನ್ನೇ ತಿಂದ್ಬಿಟ್ಟಂತೆ ಹೋಗಿ. ಕಾಕಾ ಅಂತ. ಕಾಗೆ ಕಾಯಿಲೆ ಮೇಡಮ್ ಅದು. ಎಲ್ಲಿ ದುಡ್ಡಿಲ್ಲ ಮೇಡಮ್ ನಮ್ಮ ಹತ್ರ, ಏನ್ ಮಾಡ್ತೀರಾ? ಕಾಕಾನೆ ಕಾ 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 ಕಾ. ಇನ್ನೊಂದ್ಸಲ ಅನ್ನಿ. ಕಾ 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 ಕಾ. ಸರ್ ಅನ್ನಿ ಒಂದ್ಸಲ ಕಾಕ ಅಂತ. ಹೇಳಿ. ಇನ್ನೊಂದ್ಸಲ. ಇವ್ರು ಸರಿಯಾಗಿ ಅಂತ ಇಲ್ಲ. ಇನ್ನೊಂದ್ಸಲ ಕಾಗೆ ತರ ಬರ್ಬೇಕು. ಇನ್ನೊಂದ್ ಸ್ವಲ್ಪ ಜೋರಾಗಿ. ಆ ಕಾಗೆ ಅರ್ಸುತ್ತಲ್ಲ, ಹಂಗೆ ಮನೆ ಮೇಲೆ ಅರ್ಸುತ್ತಲ್ಲ. ಅದು ಕೈ ಇದ್ದಕ್ಕಿದ್ದಂಗೆ ಮೇಡಮ್ ಹಿಂಗೆ ಆಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮ ದೊಡ್ಡಪ್ಪ ಬೆಳಿಗ್ಗೆ ಗಾಡಿ ಓಡಿಸ್ಬೇಕಾರೆ ಸಡನ್ ಆಗಿ.
ಜೋರಾಗೆ ಮನೆ ಮೇಲೆ ಅರ್ಸುತ್ತಲ್ಲ ಆ ಥರ ಹೇಳಿ. ಹಾ ಹಂಗೆ 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 ಮಾಡಿ ಮಾಡಿ. ಹಾ ಹಾ ಓಕೆ ಸರ್ ಆಯ್ತು. ಸರ್ ಅವರು ಅವ್ರಿಗೂ ಬಂದ್ಬಿಟ್ಟಿದೆ ಕಾಯಿಲೆ. ಊಟ ಏನೋ ಕೇಳಿ ಮೇಡಮ್. ಸರಿ ನೀವು ಮನೇಲಿ ಏನ್ ತಿಂತಾ ಇದ್ದೀರಾ? ಮುದ್ದೆ. ಕಾಗೆ ಅಂದ್ರೆ ಕಾಗೆ ತರ ಹಾಕ್ತಾರ ಮನೇಲಿ ಅಥವಾ ಮುದ್ದೆ ಮುರ್ಕೊಂಡ್ ತಿಂತೀರಾ? ಅಲ್ಲ ನೀವ್ ಹಾಕೋದಲ್ಲ, ನಿಮ್ ಮನೇಲಿ ಯಾವ ತರ ಹಾಕ್ತಾರ ನಿಮ್ಗೆ ಊಟನ? ಮಾಮೂಲಿ ಮನೇಲಿ ಹೆಂಗ್ ಊಟ ಹಾಕ್ತಾರೆ. ಹೌದಾ? ಹಿಂಗೆ ನೀವು ಉಡ್ಸ್ಕೊ ಹೆಂಗ್ ತಟ್ಟೆಲ್ ತಿಂತೀರಾ, ಕೆಳಗ್ ಬಿದ್ದಿರೋದೆಲ್ಲ ಆಯ್ಕೊಂಡ್ ತಿಂತೀರಾ? ಮತ್ತೆ ಕಾಗೆ ಕಾಯಿಲೆ ಕೆಳಗಡೆ ಬಿದ್ದಿರೋದು ಆಯ್ಕೊಂಡ್ ತಿಂತೀರಾ ತಾನೇ ನೀವು? ಹೌದು. ಓ ಹಂಗಾರೆ ಮತ್ತೆ ಬೆಳಗ್ಗೆ ಹಾಲು ತಗೊಂಬರಕ್ ಹೋಗಿದ್ರು ಮೇಡಮ್. ಹಾಲು ತಗೊಂಬರ್ತಾರಂತ ನೋಡಿದ್ರೆ ಹಾರ್ಕೊಂಡು ಹೋಗಿ ಮನೆ ಮೇಲೆ ಕುತ್ಕೊಂಡ್ಬಿಡೋದು. ಅಯ್ಯೋ ಹೌದಾ ಸರ್? ಹೆಂಗ್ ಆಡ್ತಿದ್ರಿ? ಒಂದ್ ಸ್ವಲ್ಪ ಎದ್ದು ನಿಂತ್ಕೊಂಡಾರಿ ನೋಡೋಣ. ಮೇಡಮ್ ನಾನು ಫೋನ್ ಪೇ ಮಾಡ್ತೀರಾ? ನನಗೆ ಫೋನ್ ಪೇ ಮಾಡ್ತೀರಾ? ಹೋಗ್ಬಿಡ್ತೀನಿ ನಾನು. ಅವ್ರು ನೋಡ್ಬಿಡ್ತೀರಾ? ನೋಡ್ಬಿಡಿ. ಕಾ 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 ಈ ಕಡೆ ಬನ್ನಿ, ಈ ಕಡೆ ಬನ್ನಿ ದೊಡ್ಡಪ್ಪ, ಈ ಕಡೆ ಬನ್ನಿ. ಇಲ್ಲಿ ಮಾಡಿ ಅಂತ ಆಡೋದು. ಓಕೆ. ಸಡನ್ ಆಗಿ ಆಗ್ಬಿಡುತ್ತೆ ಮೇಡಮ್. ರಾತ್ರಿ ಮಲಗಿದ್ರು ಈಗ ಅವ್ರು ಹೆಂಗ್ ಓಡಾಡ್ತಾರೆ? ನಮ್ ದೊಡ್ಡಮ್ಮ ಇದಕ್ಕಿದಂಗೆ ಕೂಗಕ್ ಶುರು ಮಾಡ್ಬಿಟ್ರು ಮೇಡಮ್. ಹೌದಾ? ಬಾಯಿಲಿ ನಿಮ್ ದೊಡ್ಡಪ್ಪ ನೋಡು, ನಾನು ಹೊರಗಡೆ ಮಲ್ಕೊಂಡಿದ್ದೆ ಹಾಲ್ ಒಳಗಡೆ. ನಿಮ್ ದೊಡ್ಡಪ್ಪ ನೋಡಿ ಹೆಂಗ್ ಕೂಗಕ್ ಶುರು ಮಾಡ್ಬಿಟ್ರು. ನೋಡಿದ್ರೆ ರಾತ್ರಿ ಹಾಸಿಗೆ ಮೇಲೆ ಕಾ ಕಾ ಅಂದ್ಬಿಟ್ಟು ಹೋಗಿ ಶೆಲ್ಫ್ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ. ಅಯ್ಯೋ ಬೇಜಾರಾಗಿ ಒಂದ್ಸಲ ನೆಡ್ ತೋರ್ಸಿ ನೋಡೋಣ ಕಾಗೆ ಹೆಂಗ್ ಕಾ 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 ಒಂಟಿ ಕಾಲಲ್ಲಿ ಕಾಗೆ ಒಂಟಿ ಕಾಲಲ್ಲಿ ನಡೆಯೋದು. ಈ ಕಡೆ ಬಾ. ಆಗಲ್ಲ ಆಗಲ್ಲ ಮೇಡಮ್. ಹೌದಾ? ನಡೀರಿ ಒಂದ್ಸಲ ಕಾಕ ಅನ್ಕೊಂಡು. ಕಾ ಕಾ ಈ ಕಡೆ ಬಾ ದೊಡ್ಡಪ್ಪ. ಈ ಕಡೆ ದೊಡ್ಡಪ್ಪ ಬನ್ನಿ. ಬಿಡು ದೊಡ್ಡಪ್ಪ, ಸುಮ್ಮನೆ ಆ ಕಡೆ ಹೋಗ್ಬೇಡ ದೊಡ್ಡಪ್ಪ, ಇಲ್ಲೇ ಈ ಕಡೆ ಹಿಂಗ್ ಹಿಂಗ್ ಬನ್ನಿ, ಹಿಂಗ್ ನಡೀರಿ. ಹಂಗೋಗಿ ಬನ್ನಿ. ಕಾ 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 ಹಂಗೆ ಉಲ್ಟಾ ಎಗ್ರಕೊಂಡ್ ಬರ್ಬೇಕು ಕಾಗೆ. ಹಿಂಗೆ ಕಾ 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 ಹಿಂಗೆ ಮಾಡ್ಕೊಂಡೆ ಮೇಡಮ್ ನಾನು. ಹೌದಾ? ಅವ್ರಿಗೂ ಹಂಗೆ ಆಯ್ತು ನಮ್ ದೊಡ್ಡಪ್ಪನಿಗೆ. ಮಾಡಿ. ಮಂಡಿ ನೋವು. ಅಯ್ಯೋ, ಮಂಡಿ ನೋವು ಅದಕ್ಕೆ ಇದಾಗ್ಬಿಟ್ಟಿದೆ. ಮಾಡಕ್ಕಾಗಲ್ಲ. ಸರಿ ಇರ್ಲಿ ಬಿಡಿ. ಸರಿ ಅದು ಸರಿ. ಹೆಂಗ್ ಮಾಡ್ತೀರಾ ಮೇಡಮ್? ಈಗ ಏನೀಗ ನನಗೆ ಫೋನ್ ಮಾಡ್ತೀರಾ? ನಾ ಇವ್ರು ಕೊಡ್ತೀನಿ. ನಿಮ್ ನನಗೆ ಫೋನ್ ನಾ ಪೇ ಮಾಡ್ಲಾ? ಮಾಡಿಸ್ಕೊಳ್ಳ ದೊಡ್ಡಪ್ಪ. ಹಾಕ್ಬಿಡಿ ಮೇಡಮ್. ಎಷ್ಟು 1 ಲಕ್ಷ ಹಾಕ್ಲಾ 1 ಇಬ್ರಿಂದ? ಲಕ್ಷ ಹಾಕಿ ಹಾಕಿ. ಥ್ಯಾಂಕ್ ಯು ಮೇಡಮ್. ಏನೋ ನಮ್ಮ ಗೌರ್ಮೆಂಟ್ ಇಂದ ನಮ್ಗೆ ಸಹಾಯ ಆಗಿದೆ. ಆಗಿದೆ. ಗೌರ್ಮೆಂಟ್ ನೋಡಿ ನಮ್ಮ ಕಡೆ ಧನ್ಯವಾದಗಳು. ಆಗಿದೆ. ಆಯ್ತು ಮೇಡಮ್, ಧನ್ಯವಾದಗಳು. ಓಕೆ ಸರ್, ಆಗಿದೆ. ಧನ್ಯವಾದಗಳು ಮೇಡಮ್. ಆಯ್ತು. ಆರೋಗ್ಯ ಚೆನ್ನಾಗಿ ನೋಡ್ಕೋತೀವಿ ಮೇಡಮ್. ಹಾ ಸರ್, ನೀವು ಹೇಳಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ನಡೀರಿ. ಆಮೇಲೆ ಬರಲಾ? ಆಮೇಲೆ ಬಂದು ಕೊಡ್ತೀನಿ. ಯಾವಾಗ? ಆಮೇಲೆ ಬರ್ತೀನಿ. ಬರಗಿ. ಹಾಂ, ಆಮೇಲೆ ಬಂದು ಕೊಡ್ತೀನಿ. ಓಕೆ, ನಿಂಗೆ 5,000 ಕೊಡ್ತೀನಿ. ಹೌದು ಸರಿ. ಓಕೆನಾ? ಯಾಕಂದ್ರೆ ನನಗೆ 1 ಲಕ್ಷ ಕೊಟ್ಟವ್ರೆ. ನಾನು ತಾನೇ ಐಡಿಯಾ ಕೊಟ್ಟಿದ್ದು. ಸರಿ ಸರಿ. ಹಾಂ, 5,000 ಸಾಕಲ್ವಾ ನಿಂಗೆ? ನೀವು ಎಷ್ಟು ಕೊಡ್ತೀರಿ ಅಷ್ಟೇ ಸಾಕು. ಸಾಕಾ? ನಿಜವಲ್ಲ ನಿಜವಲ್ಲ ಖುಷಿ ಆಯ್ತಣ್ಣ. ನಿಂಗೆ ನಾನು ಎಷ್ಟು ಕೊಡ್ತೀನಿ ಅಷ್ಟು ತೊಗೋತೀನಿ ಅಂದೆಲ್ಲ ನೀನು. ಸರಿ. ಥ್ಯಾಂಕ್ ಯು ಅಣ್ಣ. ಹಾಂ, ಬರಲ್ಲ ನಾನು. ನಡೀರಿ. ಇಲ್ಲ ಏನಕ್ಕೆ ಬಿಡಿ, ನಿನಗೆ 5,000 ರೂಪಾಯಿ ಆದರು. ಏನದು ಕ್ಯಾಮ್ರಾನಾ? ಕ್ಯಾಮ್ರಾ ನಡೀತಾ ಇದಲ್ಲ. ಅದು ಸಿರಿಗನ್ನಡ. ಕುರಿಗಳ ಸ್ವಾಮಿ ಕುರಿಗಳು ಅಂತ ನಿಮ್ಮನ್ನು ಕುರಿ ಮಾಡ್ತಾ ಇರೋದು. ಹಾಂ. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನೆಗೆಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಕಾಯಿಲೆಗಳೆಲ್ಲ ಬರ್ತವೆ. ಯಾಕೆ ಬರ್ತಾವೆ ಅಂದ್ರೆ ನೋಡಿ, ಸೊಳ್ಳೆಗಳು ಬರ್ತವೆ, ಮನೆ ಮುಂದೆ ನೀರು ನಿಲ್ಲಿಸ್ತಾರೆ. ನೀರೆಲ್ಲ ನಿಲ್ಲಿಸಬಾರ್ದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅಲ್ಲಿ ಮಕ್ಕಳು ಆಟ ಆಡ್ಕೊಂಡು ಬಂದು ಹಂಗೆ ಊಟ ಮಾಡ್ತವೆ. ಕೈ ಕಾಲು ತೊಳೆಯಲ್ಲ, ಏನಿಲ್ಲ. ಕರೆಕ್ಟಾ? ಸೋಪ್ ಹಚ್ಚಿ ಕೈ ತೊಳೆದು ಮಕ್ಕಳಿಗೆ ಊಟ ಕೊಡಬೇಕು. ಪಾಪ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಊಟ ಹೆಂಗಂದ್ರಂಗೆ ಮಾಡ್ಬಿಡ್ತವೆ. ಅದಕ್ಕೆ ಎಚ್ಚರಿಸ್ಕೊಳ್ಳಿ ಅಂತ, ಎಲ್ಲರೂ ಎಚ್ಚರಿಸ್ಕೊಳ್ಳಿ ಅಂತ ಈ ಒಂದು ಕಾನ್ಸೆಪ್ಟ್.